ನಮಸ್ಕಾರ ಸ್ನೇಹಿತರೆ. ನೋಡಿ, ನಾನು ಇವತ್ತು ಮುಂಜಾನೆ ಎದ್ದು ಒಂದು ವ್ಲಾಗನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರಲ್ಲ ಅಡುಗೆ ಮನೆಯಲ್ಲಿ ಯಾವ ರೀತಿ ಕೆಲಸ ಇರ್ತದಂತ ಹೇಳಿ. ಇವತ್ತು ನೋಡಿ, ಬೆಳಗ್ಗೆ ಆದ ತಕ್ಷಣ ಎದ್ದು ಕಸ ಹುಡುಗ್ಲಕ್ಕೂ ನಾನು ಟೈಮ್ ಸಿಗೋದಿಲ್ಲ. ಯಾಕಂದ್ರೆ ಹುಡುಗರು ಸ್ಕೂಲ್ ಟೈಮ್ ಆಗ್ತದಲ್ಲ, ಅವರಿಗೆಲ್ಲ ಅಡುಗೆ ಮಾಡ್ಬೇಕು ನಾನು. ಅದಕ್ಕೋಸ್ಕರವಾಗಿ ಇವತ್ತು ಏನು ಮಾಡೀನಪ್ಪ ಅಂತಂದರೆ, ಪುಂಡಿ ಪಲ್ಯ ಇಲ್ಲಿ ಸೋಸ್ಕೊಂಡಿನಲ್ವಾ, ಪುಂಡಿ ಪಲ್ಯ ಸೋಸ್ಕೊಂಡು ಇವತ್ತು ಬೆಳಗ್ಗೆ ಅವ್ರಿಗೆ ಊಟಕ್ಕೆ ಪುಂಡಿ ಪಲ್ಯ ಮಾಡ್ತಾಯಿದ್ದೀನಿ. ಆಮೇಲೆ ನೋಡಿ, ಇಲ್ಲಿ ಇನ್ನೂ ನಮ್ಮ ಹುಡುಗ ಇವೊಬ್ಬ ಇನ್ನೂ ಮಲ್ಕೊಂಡಿದ್ದಾನೆ. ಆಮೇಲೆ ಇನ್ನೂ ಕಸ ಸಹಿತ ಹುಡುಗಿಲ್ಲ. ಅಡುಗೆ ಅನ್ನ ಮಾಡೀನಿ. ಅನ್ನ ಮಾಡಿ ಯಾವ ರೀತಿಯಾಗಿ ಅನ್ನ ಇಟ್ಟಿನಪ್ಪ ಅಂತಂದರೆ ನೋಡಿ, ಇಲ್ಲಿ ಸ್ವಲ್ಪ ಗಾಳಿಗೆ ಆರೋ ಸಲುವಾಗಿ ಅನ್ನ ಈ ಥರ ಆರಿಟ್ಟೀನಿ. ಹಾಗೆ ನೋಡಿ, ಇವತ್ತು ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದ್ರೆ, ಇಲ್ಲೆಲ್ಲ ಇನ್ನೂ ನೋಡಿ ನಮ್ಮ ಮನೆ ಎಷ್ಟು ಹೊಲಸಾಗಿ ಎಷ್ಟು ಇದು ಆಗಿ ಬಿದ್ದದು ನೋಡಿ. ಇನ್ನು ಎಲ್ಲಿದಲ್ಲೇ ಎಲ್ಲ ಕೆಲಸಗಳು ಕೂತಾವ. ಹಾಗೆ ಅಡುಗೆ ಮಾಡೋದಕ್ಕಂತೇಳಿ ಪುಂಡಿ ಪಲ್ಯ ಒಲೆ ಮೇಲೆ ಇಟ್ಟಿನ ಕಾಣಿಸ್ತಾ ಇದೆಯಲ್ವ ನಿಮ್ಗೆ. ನೋಡಿ, ಇದು ಪುಂಡಿ ಪಲ್ಯ ಇನ್ನೂ ಮಗ್ಗಿಸ್ಬೇಕು. ಆಮೇಲೆ ನಮ್ಮ ಹುಡುಗ ಸಣ್ಣ ಸ್ಕೂಲಿಗೆ ಹೋಗ್ತಾನಲ್ವ, ಅವನಿಗೊಂದು ಸ್ವಲ್ಪ ಚಪಾತಿ ಮಾಡ್ಬೇಕಂತೇಳಿ ಹಿಟ್ಟು ಇದು ಮಾಡಿಟ್ಟೀನಿ. ಇನ್ನೂ ಕೆಲಸ ಭಾಳ ಅದ ನಂದು. ಆದರೆ ಮಹಿಳೆಯರಿಗೆ ಮುಂಜಾನೆ ಆದ ತಕ್ಷಣ ಮನೆಯಲ್ಲಿ ಯಾವ ರೀತಿ ಕೆಲಸ ಇರ್ತಾವಂತ ನಿಮಗೆ ಗೊತ್ತಿರೋದೇ ಇಲ್ಲ. ನೋಡಿ, ಇಲ್ಲಿ ನೋಡಿ ನೀರು ಕಾಯಿಸೋದಕ್ಕೆ ಇಟ್ಟೀನಿ. ಕಾಣಿಸ್ತಾ ಇದೆಯಲ್ವ ನಿಮ್ಗೆ, ನಾನು ನೀರು ಇಟ್ಟಿದ್ದು ಇಲ್ಲಿ ಕಾಣಿಸ್ತಾ ಇದೆಯಲ್ವ. ನೋಡಿ, ಇಲ್ಲಿ ನೋಡಿ, ಇನ್ನು ನೀರು ಒಂದು ಕೂಡ ಕಾಯಿಸ್ತೀನಿ. ಇದರಲ್ಲಿ ಇಬ್ಬರು ಜಳಕ ಮಾಡ್ತಾರೆ. ಈಗ ಒಬ್ಬಳಂತೂ ಹೋಗ್ಯಾಳ. ಇನ್ನು ನೋಡಿ, ಕೆಲಸ ಇನ್ನು ಏನು ಕೆಲಸನ ಇನ್ನೂ ಮಾಡಿಲ್ಲ. ಇನ್ನು ಎಲ್ಲಿದಲ್ಲೇ ನಂಗೆ ಕೆಲಸ ಕೂತದ. ಏನು ಮಾಡ್ಬೇಕಂತೇಳಿ ಗೊತ್ತಾಗಲ್ಲ ಮುಂಜಾನೆ ಅದು. ಇನ್ನು ನೋಡಿಗ ಬಟ್ಟೆ ಸಹಿತ ಯಾವ ರೀತಿ ಮಾಡಿಸ್ಬೇಕಂತೇಳಿ ಇನ್ನು ಅಲ್ಲೇ ಕೂತಾವ. ನಾನು ಇನ್ನು ಏನು ಕೆಲಸ ಪೂರ್ತಿ ಆಗಿಲ್ಲ. ನೋಡಿ, ಹೊರಗಿಂದ ಬಟ್ಟೆ ಅಂಗಡಿ ಅದಲ್ವಾ, ಇನ್ನು ಇದು ಕೂಡ ನಾ ಕಸ ಹೊಡೆದಿಲ್ಲ. ಅಲ್ಲಿದಲ್ಲೇ ನಮ್ಮ ಕೆಲಸ ಕೂತಾವ. ಆದರೆ ಮುಂಜಾನೆ ಎದ್ದ ತಕ್ಷಣ 11 ಗಂಟೆ ತನಕ ಇದೇ ರೀತಿ ಕೆಲಸ ಮಹಿಳೆಯರಿಗೆ ಇರ್ತದೆ. ಆದರೂ ಏನು ಮಾಡಬೇಕಲ್ಲ. ಇವಾಗ ರೊಟ್ಟಿ ಮಾಡ್ತೀನಿ, ಚಪಾತಿ ಮಾಡ್ಕಾಡ್ತೀನಿ, ಹೋಗ್ತಾರೆ. ಅವ್ರ ಹುಡುಗರು ಹೋದ ನಂತರನೇ ನಂದೆಲ್ಲ ಪೂರ್ತಿ ಕೆಲಸ ಮುಗೀತದೆ. ಇನ್ನು ಬಟ್ಟೆ ಬಾಂಡಿ ಕೆಲಸ ಯಾವ ರೀತಿ ಇರ್ತಾವೆ ಅನ್ನೋದು ತಿಳಿದಿರಲ್ಲ. ಅದಕ್ಕೋಸ್ಕರ ನಾನು ಇವತ್ತು ನೋಡೋಣ, ಈ ಒಂದು ವಿಡಿಯೋಕ್ಕೆ ಲೈಕ್ ಕಮೆಂಟ್ ಶೇರ್ ಬರ್ತಾವಂಥ ಒಂದು ಉದ್ದೇಶದಿಂದ ಇವತ್ತು ಲೈವ್ ಆಗಿ ವಿಡಿಯೋ ಅಂತೂ ನಾನು ಮಾಡೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಇದೇ ರೀತಿ ನನಗೆ ಪ್ರೋತ್ಸಾಹ ನೀವು ಕೊಡ್ತಾ ಬಂದ್ರಪ್ಪ ಅಂತಂದ್ರೆ ಮುಂದೆ ದಿನಾಲೂ ಯಾವ ರೀತಿ ಅಂತೇಳಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನನ್ನ NSBK ಯೂಟ್ಯೂಬ್ ಚಾನಲ್ಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಹಕಾರ ಬಹಳಷ್ಟು ಮುಖ್ಯವಾಗಿದೆ ನನಗೆ. ಯಾಕಂದರೆ ಈಗಾಗಲೇ ನಾನು 2 ಯೂಟ್ಯೂಬ್ ಚಾನಲ್ಗಳನ್ನು ಮಾಡಿ ಕೆಲವು ಕಾರಣಾಂತರ ಸಮಯಗಳಿಂದ ಅವು ಮುಂದುವರಿಸ್ಲಿಕ್ಕೆ ಆಗಲಿಲ್ಲ. ಕೈಗೆ ಬಂದಿದೆ ತುತ್ತು ಬಾಯಿಗೆ ಬರೋದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಆಗೋಯ್ತು. ನಂದು ಪಿನ್ ನಂಬರ್ ಕೂಡ ಬಂದ್ರೂ ಕೂಡ ನನಗೆ ಉಪಯೋಗ ಆಗಲಿಲ್ಲ. ಅದಕ್ಕೆ ಇದರಲ್ಲಿ ಕೂಡ ನನಗೆ ಪ್ರೋತ್ಸಾಹ ಸಿಗ್ತದಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಇನ್ನೊಂದು ತೋರಿಸ್ತೀನಿ ನಿಮಗೆ. ಏನಪ್ಪ ಅಂದರೆ, ನಮ್ಮ ಜಗ್ಲಿ ಮೇಲೆ ನೋಡಿ ಎಷ್ಟು ದೊಡ್ಡಾಗಿ ತೆಂಗಿನ ಗಿಡ ಎದ್ದಿದ್ದಾರೆ. ಕಾಣಿಸ್ತಾ ಇದೆಯಲ್ವ ನಿಮ್ಗೆ. ನೋಡಿ, ಇದೇ ಇರತ್ತಾ ಶಿವರಾತ್ರಿ ದಿನ ಒಂದು ಟ್ಯಾಂಕ್ ಇಟ್ಟು ಅಂದ್ರೆ ಬರ ಶಿವರಾತ್ರಿ ಇರ್ತದೆ, ಈ ಥರ ಗಿಡ ಆಗ್ತದೆ. ಇದು ಯಾರಿಗಾರ ಕೊಟ್ಟು ಮತ್ತೊಂದು ಟ್ಯಾಂಕ್ ತೊಗೊಂಡು ನಾನು ಇಲ್ಲಿ ಸ್ಥಾಪನೆ ಮಾಡ್ತೀನಿ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋ ಇವತ್ತಿಗೆ ಇಲ್ಲಿಗೆ ಸಾಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾಳೆ ತೋರಿಸ್ತೀನಿ. ಥ್ಯಾಂಕ್ ಯು, ಬಾಯ್ ಎಲ್ಲರಿಗೂ.